1799ರಲ್ಲಿ ಟಿಪ್ಪು ಸುಲ್ತಾನ್ನ ಮರಣದ ನಂತರ ಈಸ್ಟ್ ಇಂಡಿಯಾ ಕಂಪನಿ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡವನ್ನ ಎರಡು ವಿಭಜನೆ ಮಾಡಿದೆ. ಈ ಮೂಲಕ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಒಂದು ತುಳು ಭಾಷಿಕ ಪ್ರದೇಶವನ್ನ ತನಗೆ ಬೇಕಾದ ಆಡಳಿತಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ವಿಭಾಗ ಮಾಡಿಕೊಡ್ತದೆ. ಆದರೆ ಪ್ರಾಚೀನ ಕಾಲದಿಂದ ಈ ಭೂಭಾಗ ಅದು ತುಳು ಮಾತನಾಡುವವರ ಪ್ರದೇಶವಾಗಿದ್ದರಿಂದ ಅದನ್ನ ತುಳುನಾಡು ಅಂತ ಕರೀತಾರೆ. ತುಳುನಾಟ್ ಅಥವಾ ತುಳುನಾಡು ಎನ್ನುವ ಪದವನ್ನ ತುಳುನಾಡಿನಲ್ಲಿ ಲಭ್ಯ ಇರುವಂತಹ ಅನೇಕ ಶಾಸನಗಳು ಪ್ರಸ್ತಾಪ ಮಾಡುತ್ತವೆ. ಆದರೆ ತುಳು ಭಾಷಿಕರಿಗೆ ಒಂದು ಭಾಷೆಯ ಬಗೆಗಿನ ಪ್ರಜ್ಞೆ ಮೂಡಿದ್ದು ಮತ್ತೆ ತುಳುನಾಡಿನ ಬಗ್ಗೆ ಒಂದು ವಿಶೇಷವಾದ ರಾಜಕೀಯ ಪ್ರಜ್ಞೆ ಮೂಡಿಸಿಕೊಂಡದ್ದು ಅದು ಇತ್ತೀಚೆಗೆ. ಆದರೆ ತುಳುನಾಡು ಅಂದ್ರೆ ಯಾವುದು? ಬರೀ ತುಳು ಮಾತನಾಡುವ ಭೂಭಾಗ ಮಾತ್ರವಾ ಅಂತ ನಮಗೊಂದು ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ಇಡೀ ಭಾರತವನ್ನು ತಗೊಂಡಾಗ ಭಾರತ ಸುಮಾರು ಸಾವಿರಾರು ಭಾಷೆಗಳನ್ನು ಮಾತನಾಡುವಂತಹ ಅನೇಕ ಸಮುದಾಯಗಳಿಂದ ಕಟ್ಟಲ್ಪಟ್ಟಂತಹ ರಾಷ್ಟ್ರ. ನೀವು ಮತ್ತೆ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕ ಬರೀ ಕನ್ನಡ ಮಾತನಾಡುವವರ ಭೂಭಾಗವಾಗಿರದೆ ತಮಿಳು, ಮರಾಠಿ, ಕೊಂಕಣಿ, ತುಳು, ಕೊಡವ, ಮಲಯಾಳಂ ಇಂಥ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂತಹ ಜನರು ಕಟ್ಟಿದ ನಾಡಾಗಿ ಕಾಣುತ್ತದೆ. ಮತ್ತೆ ನೀವು ತುಳುನಾಡಿಗೆ ಬಂದಾಗ ಅಂದ್ರೆ ದಕ್ಷಿಣ ಕನ್ನಡಕ್ಕೆ ಬಂದಾಗ ಅಲ್ಲಿ ಬರೀ ತುಳು ಮಾತನಾಡುವವರು ಮಾತ್ರ ನಮಗೆ ಸಿಗೋದಿಲ್ಲ. ಬದಲಾಗಿ ದಕ್ಷಿಣ ಕನ್ನಡದಲ್ಲಿ ನಮಗೆ ತುಳು ಮಾತನಾಡುವ ಮೆಜಾರಿಟಿ ಕಮ್ಯುನಿಟಿಗಳಿವೆ. ಆಮೇಲೆ ಕೊಂಕಣಿ ಮಾತನಾಡುವ ಗೌಡ ಸಾರಸ್ವತರಿದ್ದಾರೆ. ಅಲ್ಲಿಯ ಮುಸ್ಲಿಮರು ಬ್ಯಾರಿಯನ್ನ ಮಾತಾಡ್ತಾರೆ. ಆಮೇಲೆ ಸುಳ್ಯ ಮತ್ತೆ ಕೊಡಗಿಗೆ ಅಂಟಿಕೊಂಡಿರುವ ಭಾಗ ಮತ್ತೆ ಸುಳ್ಯ ಭಾಗದಲ್ಲಿ ಅರೆಭಾಷೆ ಎನ್ನುವಂತಹ ಒಂದು ಕನ್ನಡದ ಪ್ರಭೇದವನ್ನು ಮಾತನಾಡುವ ಜನ ಸಮುದಾಯ ಇದೆ. ಅಲ್ಲದೆ ಬರೀ ತುಳುನಾಡಿನಲ್ಲೇ ಹುಟ್ಟಿಕೊಂಡಂತ ಒಂದು ವಿಶೇಷವಾದ ಭಾಷೆ ಕೊರಗ ಸಮುದಾಯ ಮಾತಾಡುವಂತಹ ಕೊರಗ ಭಾಷೆ ಇದೆ. ಮರಾಠಿ ಮಾತನಾಡುವ ನಾಯಕರಿದ್ದಾರೆ. ಹೀಗೆ ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂತಹ ಸಮುದಾಯಗಳು ಇವತ್ತು ತುಳುನಾಡನ್ನ ಕಟ್ಟಿವೆ. ಹೀಗಾಗಿ ತುಳುನಾಡನ್ನ ಕಟ್ಟಿದವರು ಬೇರೆ ಬೇರೆ ಸಮುದಾಯಗಳು ಮತ್ತೆ ಬೇರೆ ಬೇರೆ ಭಾಷಿಕರು ಅಂತ ನಾವು ಭಾವಿಸಿಕೊಳ್ಳಬೇಕು. ತುಳು ಸಂಸ್ಕೃತಿ ಅದು ಕನ್ನಡದ ಅಥವಾ ಇತರ ಸಮುದಾಯ ಸಂಸ್ಕೃತಿಗಳಿಗಿಂತ ಭಿನ್ನವಾಗಿದೆ. ಇಲ್ಲಿ ಬೇರೆ ಬೇರೆ ಸಮುದಾಯಗಳಿವೆ. ಅಲ್ಲಿ ಬಂಟ ಸಮುದಾಯ ಇದೆ, ಬಿಲ್ಲವರಿದ್ದಾರೆ, ಆಮೇಲೆ ದಲಿತ ಸಮುದಾಯಗಳು ಮನ್ಸ, ಮೇರ, ಮುಗೇರ, ಕೊರಗ ಇಂಥ ಸಮುದಾಯಗಳಿವೆ. ಆಮೇಲೆ ಬೇರೆ ಕಡೆಯಿಂದ ವಲಸೆ ಬಂದಂತಹ ಗೌಡ ಸಮುದಾಯ ಇದೆ. ಬ್ರಾಹ್ಮಣರು, ಜೈನರು, ಬೌದ್ಧರು ಕೂಡ ಇದ್ದಾರೆ. ಯಾಕಂದ್ರೆ ನಮಗೆ ಅನೇಕ ಬೌದ್ಧ ಸ್ತೂಪಗಳು ನಮ್ಮಲ್ಲಿ ತುಳುನಾಡಿನಲ್ಲಿವೆ. ಅವು ಕಾಲಾಂತರದಲ್ಲಿ ದೇವಸ್ಥಾನಗಳಾಗಿ ಬದಲಾಗಿದ್ದು ಇದೆ. ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ. ಪುನಃ ಮುಸ್ಲಿಮರನ್ನು ತಗೊಂಡ್ರೆ ಅಲ್ಲಿ ಬೇರೆ ಬೇರೆ ಪ್ರಕಾರದ ಮುಸಲ್ಮಾನರಿದ್ದಾರೆ. ನವಾಯತರು, ದಖನಿಗಳು, ಬ್ಯಾರಿಗಳು ಇಂಥ ಬೇರೆ ಬೇರೆ ಪ್ರಕಾರ ವಿಧದ ಮುಸ್ಲಿಮರಿದ್ದಾರೆ. ಹೀಗಾಗಿ ಈ ಎಲ್ಲ ಸಮುದಾಯಗಳು ತುಳುನಾಡಿನ ಸಂಸ್ಕೃತಿಯನ್ನು ಕಟ್ಟಿರುವ ಕಾರಣದಿಂದಾಗಿ ನಾವು ಯಾವುದೇ ಒಂದು ಸಮುದಾಯವನ್ನ ಇಲ್ಲಿ ಕಳ್ಕೊಂಡ್ರೂ ಒಂದು ಸಮುದಾಯವನ್ನ ಆ ಸಂಸ್ಕೃತಿಯ ಚರ್ಚೆಯಿಂದ ಹೊರಗೆ ಇಟ್ಟಾಗ ನಮಗೆ ತುಳು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ತುಳುನಾಡಿಗೆ ಇಸ್ಲಾಂ ಯಾವಾಗ ಬಂತು ಅಂತ, ಭಾರತದಲ್ಲಿ ಇಸ್ಲಾಂ ಬಂದಿದ್ದು ದಕ್ಷಿಣ ಭಾರತಕ್ಕೆ ಮೊದಲು. ದಕ್ಷಿಣ ಭಾರತದಲ್ಲಿರುವ ಅತ್ಯಂತ ಹಳೆಯ ಅಂದ್ರೆ ಇಡೀ ಭಾರತದಲ್ಲಿರುವ ಅತ್ಯಂತ ಹಳೆಯ ಮಸೀದಿ ಇರುವುದು ಕೊಡಗಲ್ಲೂರಿನಲ್ಲಿ. ಎರಡನೇ ಹಳೆಯ ಮಸೀದಿ ಇರುವಂತದ್ದು ಮಂಗಳೂರಿನಲ್ಲಿ. ಸೊ ಅರಬ್ ಟ್ರೇಡರ್ಸ್ ಭಾರತಕ್ಕೆ ಬರ್ತಾ ಇದ್ದ ಹಾಗೆ, ಇಸ್ಲಾಂ ಉದಯವಾದ ಹಾಗೆ ಅರಬ್ ಟ್ರೇಡರ್ಸ್ ಜೊತೆ ಬಂದಂತಹ ಹಜರತ್ ಮೊಹಮ್ಮದ್ ಮಲಿಕ್ ಬಿನ್ ದಿನಾರ್ ಅವರು ಮಲಬಾರ್ ರೀಜನ್ಗೆ ವಿಸಿಟ್ ಮಾಡ್ತಾರೆ. ಆಗ ಅಲ್ಲಿದ್ದಂತಹ ರಾಜ ಚೆರುಮನ್ ಪೆರುಮಾಳ್ ಇಸ್ಲಾಮನ್ನ ಸ್ವೀಕಾರ ಮಾಡ್ತಾನೆ. ಅವನು ಮೆಕ್ಕಕ್ಕೆ ಮದೀನಕ್ಕೆ ಹೋಗಿ ಮಹಮ್ಮದ್ ಪೈಗಂಬರ್ನ ಮೀಟ್ ಮಾಡ್ತಾನೆ ಎನ್ನುವ ಒಂದು ಇತಿಹಾಸ ಇದೆ. ಸೊ ಹೀಗೆ ಈ ರಾಜನಿಂದ ಕಟ್ಟಲ್ಪಟ್ಟಂತಹ ಅನೇಕ ಮಸೀದಿಗಳಲ್ಲಿ ಭಾರತದಲ್ಲಿ ಮಂಗಳೂರಿನಲ್ಲಿರುವ ದಿನತ್ ಬಕ್ಷಿ ಕೂಡ ಒಂದು. ಇದು 6ನೇ ಶತಮಾನದಲ್ಲಿ ರಚನೆಯಾಗಿರುವಂತದ್ದು. ಸೊ ಈ ಕ್ರಿಸ್ತಶಕ 664ರಲ್ಲಿ ಮಂಗಳೂರಿನಲ್ಲಿ, ಕಾಸರಗೋಡಿನಲ್ಲಿದೆ, ಬಾರ್ಕೂರಿನಲ್ಲಿದೆ, ಆಮೇಲೆ ಕೋಡಂಗಲ್ಲೂರಿನಲ್ಲಿರುವುದು ಪ್ರಪ್ರಥಮ ಮಸೀದಿ ಭಾರತದ್ದು. ಸೊ ಹೀಗೆ ದಕ್ಷಿಣ ಭಾರತಕ್ಕೆ ಬಂದಂತಹ ತುಳುನಾಡಿಗೆ ಬಂದಂತಹ ಇಸ್ಲಾಂ ತಾನು ಉದಯವಾದ ಸಂದರ್ಭದಲ್ಲಿಯೇ ತುಳುನಾಡಿಗೆ ಬಂದಿರುವ ಕಾರಣದಿಂದಾಗಿ ತುಳುನಾಡಿನ ಸಂಸ್ಕೃತಿಯ ಒಳಗಡೆ ಅತ್ಯಂತ ಆಳವಾಗಿ ಬೇರು ಕೂರುವುದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅನೇಕ ಸಮುದಾಯಗಳು ಇಸ್ಲಾಮನ್ನು ಸ್ವೀಕಾರ ಮಾಡಿದ್ದಿದೆ. ಬಿಲ್ಲವರು ಇಸ್ಲಾಮನ್ನು ಸ್ವೀಕಾರ ಮಾಡಿದ್ದಾರೆ.
ಮೀನುಕರ ಮೊಗವಿರ ಕಮ್ಯುನಿಟಿಯವರು ಇಸ್ಲಾಮನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಉದಯವಾದಂತ ಈ ಬ್ಯಾರಿ ಸಮುದಾಯ ಏನಿದೆ, ಇವರು ತುಳುನಾಡಿನ ಸಂಸ್ಕೃತಿಯನ್ನ ಕಟ್ಟಿದವರು, ತುಳುನಾಡಿನ ಸಂಸ್ಕೃತಿಯ ಒಂದು ಅವಿಭಾಜ್ಯ ಭಾಗವಾಗಿರುವವರು. ಹಾಗಾಗಿ ತುಳುನಾಡಿನ ದೈವಾರಾಧನೆಯಲ್ಲಿಯೂ ಕೂಡ ಅವರು ಪಾರಂಪರಿಕವಾದ ಪಾತ್ರವನ್ನು ವಹಿಸ್ತಾರೆ ಅನ್ನುವುದು ಬಹಳ ಮುಖ್ಯವಾದ ಸಂಗತಿ. ತುಳುನಾಡಿನ ವಿಶೇಷವಾದ ಸಂಸ್ಕೃತಿ ಅದು ಆಚರಣೆ ದೈವಾರಾಧನೆ, ಆಮೇಲೆ ನಾಗಾರಾಧನೆ, ಯಕ್ಷಗಾನ ಒಂದು ವಿಶೇಷವಾದ ಕಲೆ. ಹೀಗೆ ಬೇರೆ ಬೇರೆ ವಿಶೇಷ ಅನನ್ಯವಾದ ಸಂಸ್ಕೃತಿಯನ್ನು ಹೊಂದಿರುವ ಭೂಭಾಗ ತುಳುನಾಡು. ಇಲ್ಲಿಯ ದೈವಾರಾಧನೆ ಎನ್ನುವಂಥದ್ದು ಅದು ಸ್ಪಿರಿಟ್ ವರ್ಷಿಪ್, ಅಂದ್ರೆ ವಿಶೇಷ ಶಕ್ತಿಯನ್ನು ಆರಾಧನೆ ಮಾಡುವಂತಹ ಒಂದು ಪರಿಕಲ್ಪನೆ. ಹಾಗಾಗಿ ಇಲ್ಲಿ ಅನೇಕ ಪ್ರಕಾರದ ದೈವಗಳು ಆರಾಧನೆ ಮಾಡ್ತಾರೆ. ಸೊ ನಾವು ಅದನ್ನ ಕ್ಲಾಸಿಫೈ ಮಾಡೋದಾದ್ರೆ ಅಲ್ಲಿ ಪ್ರಾಣಿ ಮೂಲದ ದೈವಗಳಿವೆ, ಆಮೇಲೆ ಅಂದ್ರೆ ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದ ವೀರತ್ವವನ್ನು ಮೆರೆದವರು ದೈವವಾಗಿದ್ದಾರೆ ಇಲ್ಲಿ. ಆಮೇಲೆ ಕೃಷಿಗೆ ಸಹಕಾರಿಯಾದಂತಹ ಪ್ರಾಣಿಗಳನ್ನ ಕೂಡ ದೈವವಾಗಿ ಆರಾಧನೆ ಮಾಡುವುದಿದೆ. ಆಮೇಲೆ ನಾಗನನ್ನ ಆರಾಧನೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ದೈವಗಳಿಗೆ ಸಾವಿರಾರು ದೈವಗಳನ್ನ ಆರಾಧನೆ ಮಾಡ್ತಾರೆ. ಹೀಗಿರುವಾಗ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ತುಳುನಾಡನ್ನ ಆಳ್ವಿಕೆ ಮಾಡಿದಂತಹ ವಿಜಯನಗರ ಸಂಸ್ಥಾನದವರು, ಆಮೇಲೆ ಆನಂತರ ವಿಜಯನಗರದ ಪತನದ ನಂತರ ಇಕ್ಕೇರಿಯವರು ತುಳುನಾಡನ್ನ ಆಳ್ವಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಕ್ಕೇರಿಯಿಂದ ಟ್ಯಾಕ್ಸ್ ಕಲೆಕ್ಷನ್ಗೆ ಬಂದಂತಹ ಅನೇಕ ಅಧಿಕಾರಿಗಳನ್ನ ರಾಜಪ್ರತಿನಿಧಿಗಳನ್ನ ದೈವವಾಗಿ ಆರಾಧನೆ ಮಾಡಿದ್ದು ಕೂಡ ಇದೆ. ಹೀಗಿರುವಾಗ 6ನೇ ಶತಮಾನದಿಂದ ಇರುವಂತಹ ಒಂದು ಬ್ಯಾರಿ ಸಮುದಾಯ ಕೂಡ ಅದು ಈಗ ಇಸ್ಲಾಮನ್ನ ನಾವು ಸೆಮೆಟಿಕ್ ರಿಲಿಜಿಯನ್ ಅಂತ ತಗೊಳ್ತೇವೆ. ಸೆಮೆಟಿಕ್ ರಿಲಿಜಿಯನ್ ಆಗಿದ್ರು ಅದು ಇಸ್ಲಾಮು ಉಳಿದ ಒಂದು ಕಟ್ಟರ್ ಇಸ್ಲಾಂ ತರ ಅದೊಂದು ಇನ್ಕ್ಲೂಸಿವ್ನೆಸ್ ಅನ್ನ ಬೆಳೆಸಿಕೊಳ್ಳದೆ ತುಳುನಾಡಿನ ಸಂಸ್ಕೃತಿಯಲ್ಲಿ ಬ್ಯಾರಿಗಳು ಬರ್ತಾರೆ. ಹಾಗಾಗಿ ತುಳುನಾಡಿನ ಸಂಸ್ಕೃತಿಯ ಒಳಗಡೆ ಬ್ಯಾರಿಗಳು ಅನೇಕ ಪಾತ್ರವನ್ನು ವಹಿಸ್ತಾರೆ, ದೈವಾರಾಧನೆಯಲ್ಲಿ ವಿಶೇಷವಾದ ಪಾತ್ರವನ್ನ ವಹಿಸ್ತಾರೆ. ಸೊ ಇದಕ್ಕೆ ನನಗೆ ಇಲ್ಲಿರುವಂತಹ ಕೆಲವು ಮುಸ್ಲಿಂ ಮೂಲದ ದೈವಗಳ ಬಗ್ಗೆ ಹೇಳಬೇಕು. ಇದು ಮುಖ್ಯ. ಯಾಕಂದ್ರೆ ಕೆಲವು ಆಚರಣೆಗಳ ಒಳಗಡೆ ಬ್ಯಾರಿಗಳು ಬಂದು ಅವ್ರು ಇರಲೇಬೇಕು. ಕೆಲವು ಆಚರಣೆಗಳಿಗೆ ಬ್ಯಾರಿಗಳ ಪಾತ್ರ ಇರಲೇಬೇಕು. ಕೆಲವು ದೇವಸ್ಥಾನಗಳಲ್ಲಿ ನಿರ್ದಿಷ್ಟ ಕ್ರಮವನ್ನು ಮಾಡುವುದಕ್ಕೆ ಮುಸಲ್ಮಾನರು ಬೇಕು. ಇದು ತುಳುನಾಡಿನ ಸಂಸ್ಕೃತಿ. ಸೊ ಹೀಗಾಗಿ ನಮಗೆ ಈ ಮೂಲಕ ನಮಗೆ ಈ ರೀತಿಯ ಒಂದು ಎಕ್ಸ್ಕ್ಲೂಸಿವ್ನೆಸ್, ಒಂದು ಸಮುದಾಯ ಹೇಗೆ ಭಿನ್ನ ಸಂಸ್ಕೃತಿಯ ಜೊತೆಗೆ ಅನುಸಂಧಾನ ಮಾಡಿಕೊಳ್ಳುತ್ತದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ತುಳುನಾಡಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ತುಳುನಾಡಿನಲ್ಲಿರುವಂತಹ ಬ್ಯಾರಿ ಸಮುದಾಯ ಇಲ್ಲಿನ ಭೂತಾರಾಧನೆಯ ಒಳಗಡೆ ಮತ್ತೆ ಇಲ್ಲಿನ ಆಚರಣೆಯ ಒಳಗಡೆ ತಮ್ಮ ಪಾತ್ರವನ್ನು ಹೇಗೆ ನಿರ್ವಹಿಸ್ತಾ ಇವೆ, ಅವರ ಪಾತ್ರ ಏನು ಅನ್ನುವ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇದು ಬಹಳ ಮುಖ್ಯವಾದ ಚರ್ಚೆ. ಯಾಕಂದ್ರೆ ಹೊಸ ರಾಜಕೀಯದ ಅಲೆ ನಮ್ಮನ್ನ ಇವತ್ತು ಕೋಮು ಧ್ರುವೀಕರಣದ ತೆಗೆದುಕೊಂಡು ಹೋಗ್ತಾ ಇರುವಾಗ ನಮಗೆ ಮುಸಲ್ಮಾನರನ್ನ ನಾವು ಬೆಳೆದ ಸಂಸ್ಕೃತಿಯ ಒಳಗಡೆ ಅವರು ಹೇಗೆ ಆಸಕ್ತರಾಗಿದ್ದಾರೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ನಮಗೆ ತುಂಬಾ ಇದೆ. ಹಾಗಾಗಿ ನನಗೆ ಇವಾಗ ದೈವಾರಾಧನೆಯಲ್ಲಿ ಮುಸಲ್ಮಾನ ಸಮುದಾಯದ ಪಾತ್ರ ಏನು ಎನ್ನುವ ಬಗ್ಗೆ ವಿವರಿಸುವುದಕ್ಕೆ ನೀವು ಕೇಳಿದ್ದೀರಿ. ಹಾಗಾಗಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಸಂತೋಷದಿಂದ ಅಂದುಕೊಂಡಿದ್ದೇನೆ. ತುಳುನಾಡಿನ ಕೆಲವು ದೇವಸ್ಥಾನಗಳಲ್ಲಿ ಒಂದು ಜಾತ್ರೆಯಾದಾಗ ಅಥವಾ ದೈವಗಳ ನೇಮೋತ್ಸವ ಆದಾಗ ಅಲ್ಲಿ ಮುಸಲ್ಮಾನ ಸಮುದಾಯ ಇರಲೇಬೇಕು, ಬ್ಯಾರಿಗಳು ಇರಲೇಬೇಕು. ಸೊ ಉದಾಹರಣೆಗೆ ಬಸ್ರೂರು ಬಹಳ ಹಳೆಯ ಪಟ್ಟಣ ಅದು. ಈ ಬಸ್ರೂರಿನಲ್ಲಿರುವ ಅಚಲಿಂಗೇಶ್ವರ ದೇವಸ್ಥಾನದಲ್ಲಿ ದೈವದ ನೇಮ ಆದಾಗ ಅಲ್ಲಿ ಸಿಡಿಮದ್ದನ್ನ ಸಿಡಿಸಬೇಕಾದವರು ಮುಸಲ್ಮಾನರು. ಕೆಲವು ದೇವಸ್ಥಾನಗಳಲ್ಲಿ ದೇವರ ಬ್ರಹ್ಮವಾಹಕರು ಹೋಗಿರುವಂತಹ ಬಲಿಯನ್ನ ಕೂಡ ಡಿಸೈನ್ ಮಾಡುವರು, ಅದನ್ನ ಅಲಂಕಾರ ಮಾಡುವರು ಮುಸಲ್ಮಾನರು. ಇನ್ನು ಮಂಗಳೂರಿನ ಅಂದ್ರೆ ಇದು ಕೇರಳದ ಗಡಿ ಭಾಗದಲ್ಲಿರುವಂತಹ ಉದ್ಯಾವರ ಅರಸು ದೈವಗಳು ಇದು ಬಹಳ ಮುಖ್ಯವಾದ ಒಂದು ದೇವಸ್ಥಾನ. ಸೊ ಇಲ್ಲಿ ಉದ್ಯಾವರ ಅರಸು ದೈವಗಳು ಏನು ಭಂಡಾರ ಇದೆ, ಅಂದ್ರೆ ಆಯುಧ ಪಾಣಿಗಳಾಗಿ ಅದನ್ನ ಹಿಡ್ಕೊಂಡು ಆ ದೈವದ ಪರಿವಾರ ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಮಸೀದಿಗೆ ಹೋಗಿ ಅಲ್ಲಿ ಶೇಖಮಾರನನ್ನ ಭೇಟಿ ಮಾಡೋದಿದೆ. ಈ ಮೂಲಕ ಗೌರವವನ್ನು ಕೊಡೋದಿದೆ. ಅಲ್ಲದೆ ಉದ್ಯಾವರ ಅರಸ ದೈವಗಳ ನೇಮ ಆದಾಗ ಒಂದು ನಿರ್ದಿಷ್ಟ ಮುಸಲ್ಮಾನ ಸಮುದಾಯಕ್ಕೆ ಒಂದು ಕಡೆ ಎತ್ತರದಲ್ಲಿ ಕೂತ್ಕೊಳ್ಳೋದಕ್ಕೆ ಕಟ್ಟೆ ಇದೆ. ಆಮೇಲೆ ಅವರು ಅಲ್ಲಿ ಒಂದು ಅಂಗಡಿಯನ್ನ
ತೆರಿಬೇಕು, ಅದು ಸಾಂಪ್ರದಾಯಿಕವಾದ ಅಂಗಡಿಯನ್ನ ತೆರೆಯಬೇಕು, ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಏಲೆ ಅಡಿಕೆ ಏನಿದೆ ಅದನ್ನ ಅಲ್ಲಿಗೆ ಖರೀದಿ ಮಾಡಬೇಕು ಎನ್ನುವ ಒಂದು ಆಚರಣೆ ಇದೆ. ಇದು ನೂರಾರು ವರ್ಷಗಳಿಂದ ನಡೆದು ಬಂದಿರುವಂತಹ ಆಚರಣೆ. ಈ ಮೂಲಕ ಹೇಗೆ ಒಂದು ಜಾನಪದ ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ಜೊತೆಗೆ ಅನುಸಂಧಾನ ಮಾಡ್ಕೊಂಡಿದೆ ಅಥವಾ ಕೊಡುಕೊಡುವಿಕೆ ನಡೆಸಿದೆ ಅನ್ನೋದು ಇಲ್ಲಿ ನಾವು ಗಮನಿಸಬಹುದು. ಇನ್ನೊಂದು ನನಗೆ ಮುಖ್ಯವಾಗಿರುವಾಗಿ ಕಾಣುವಂತ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ, ಮಂಗಳೂರಿನಲ್ಲಿರುವಂತ ಮಂಜುನಾಥ ದೇವಸ್ಥಾನದ ಬಗ್ಗೆ ನಾವು ನೋಡೋದಾದ್ರೆ ಅದು ಬಹಳ ಪ್ರಾಚೀನವಾಗಿ ಒಂದು ಬೌದ್ಧ ವಿಹಾರವಾಗಿತ್ತು. ಆಮೇಲೆ ಶೈವಾಲಯವಾಗಿ ಮಾರ್ಪಾಡಾಗಿದೆ. ಮತ್ತೆ ಬೌದ್ಧ ಮೂಲದ ವಜ್ರಾಯನ ಮತ್ತೆ ಶೈವ ತಾಂತ್ರಿಕ ಪಂಥಗಳ ಸಂಯೋಗದಿಂದ ಹುಟ್ಟಿಕೊಂಡಂತಹ ನಾಥ ಪಂಥದ ಪ್ರಮುಖ ನೆಲೆ. ಇಲ್ಲಿ ನಾಥ ಪಂಥ ಅಂದ್ರೆ ಅದು ಅವೈದಿಕವಾದ ಪಂಥ, ನಾಸ್ತಿಕ ಪಂಥ. ಈ ಪಂಥದಲ್ಲಿ ಯಾವ ಸಮುದಾಯದವನಾದ್ರೂ ಅಥವಾ ಯಾವ ಭಾಷಿಕನಾದ್ರೂ ಯಾವ ಜಾತಿಯವನಾದ್ರೂ ಕೂಡ ಒಬ್ಬ ನಾಥ ಪಂಥದವನಾಗಬಹುದು. ಇಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನದ ಗುಡ್ಡದಲ್ಲಿರುವಂತಹ ಕದ್ರಿ ಗುಡ್ಡೆಯಲ್ಲಿರುವಂತಹ ಜೋಗಿ ಮಠ ಏನಿದೆ, ಜೋಗಿ ಮಠ ಒಂದು ನಾಥ ಪರಂಪರೆಯ ಮಠ. ಈ ನಾಥ ಪರಂಪರೆಯ ಈ ಮಠದಲ್ಲಿ ಒಂದು ಸಮಾಧಿ ಇದೆ, ಅದು ಒಬ್ಬ ಮುಸಲ್ಮಾನ ನಾಥ ಸನ್ಯಾಸಿಯ ಸಮಾಧಿ. ಹೀಗೆ ಒಂದು ಪರಂಪರೆಯಿಂದ ಕೂಡ ಮುಸಲ್ಮಾನರು ತುಳುನಾಡಿನಲ್ಲಿ ತುಳು ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿ ಇದ್ದಾರೆ. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಕೆಲವು ದೇವಸ್ಥಾನಗಳಲ್ಲಿ ಅವರಿಗೆ ಗೌರವ ಇದೆ. ಈಗ ಸುಳ್ಯದ ಪಂಚಭಾಗದಲ್ಲಿ ನೋಡಿದ್ರೆ, ಪಂಚಭಾಗದಲ್ಲಿ ಕೋಟಿ ಚೆನ್ನಯ್ಯರ ಮರಣದ ನಂತರ ಅಲ್ಲಿ 800 ಪಟ್ಟವನ್ನ ರಕ್ಷಣೆ ಮಾಡಿದ್ದು ಒಬ್ಬ ಮಮ್ಮಾಲಿ ಅಂತ ಹೇಳುವ ಒಬ್ಬ ಮುಸಲ್ಮಾನ. ಈ ಮಮ್ಮಾಲಿ ಬ್ಯಾರಿ ಮರಣದ ನಂತರ ಏನಾಗುತ್ತೆ, ಆಮೇಲೆ 800 ಪಟ್ಟ ಕೂಡ ಅಲ್ಲಿಯ ಅವರ ಕೈತಪ್ಪಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಆ ಪಟ್ಟವನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಗೌರವವನ್ನು ಕೊಟ್ಟುಕೊಂಡು ರಕ್ಷಣೆ ಮಾಡಿದವರು ಅಲ್ಲಿಯ ಮಮ್ಮಾಲಿ ಬ್ಯಾರಿಯ ಪೀಳಿಗೆಯವರು. ಸೊ ಈಗ ಅವರಿಗೆ ಪಂಚದಲ್ಲಿ ದೇವಸ್ಥಾನದಲ್ಲಿ ಜಾತ್ರೆಯಾದಾಗ ಆ ಮಮ್ಮಲಿಯ ವಂಶಸ್ಥರಿಗೆ ಒಂದು ಗೌರವವನ್ನು ಕೊಟ್ಟು ಅವರನ್ನು ವೆಲ್ಕಮ್ ಮಾಡ್ತಾರೆ. ಹೀಗೆ ಅನೇಕ ಉದಾಹರಣೆಗಳು ನಮಗೆ ತುಳುನಾಡಿನಲ್ಲಿ ಸಿಗ್ತವೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಹೇಗೆ ತುಳುನಾಡಿನಲ್ಲಿ ಈಗ ನಾವು ಇದೇನು ಕೋಮು ಗಲಭೆಗಳಿಗೆ ತುಳುನಾಡನ್ನ ಲೇಬಲ್ ಮಾಡ್ತಾ ಇದ್ದಾರೆ, ಅಥವಾ ಅನೇಕ ಕೋಮು ಸಂಘರ್ಷಗಳಿಗೆ ತುಳುನಾಡು ಒಂದು ಕಾಲದಲ್ಲಿ ಈಗಲೂ ಕೂಡ ಬಹಳ ಸೆನ್ಸಿಟಿವ್ ಅಂತ ಕರೀತಾರೆ. ಅದು ವಾಟ್ ಎಕ್ಸ್ಟೆಂಟ್ ಸೆನ್ಸಿಟಿವ್ ಗೊತ್ತಿಲ್ಲ. ಆದ್ರೆ ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ, ಈ ಪರಂಪರೆಯನ್ನು ಅರ್ಥ ಮಾಡಿಕೊಂಡ ನಮಗೆ ಇಂಥ ಸಮಸ್ಯೆಗಳು ಉದ್ಭವಿಸೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಳುನಾಡಿನ ದೈವಾರಾಧನೆಯಲ್ಲಿರುವಂತಹ ಅನೇಕ ದೈವಗಳಲ್ಲಿ ಮುಸಲ್ಮಾನ ದೈವಗಳಿವೆ. ಇಲ್ಲಿ ಮುಖ್ಯವಾದ ಒಂದು ದೈವ ಅಂದ್ರೆ ಅದು ಮೀನುಗಾರರ ದೈವ. ಮೀನುಗಾರರು ಕಡಲಿಗೆ ಮೀನು ಹಿಡಿಯೋದಕ್ಕೆ ಹೋಗುವಾಗ ತಮ್ಮ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡುವುದು ಬೊಬ್ಬರಿಯನ್ನ. ಸೊ ಈ ಬೊಬ್ಬರಿಯ ಒಬ್ಬ ಮುಸಲ್ಮಾನ. ಸೊ ಇಲ್ಲಿ ಬೇರೆ ಬೇರೆ ಕಥನಗಳಿವೆ, ಇದಕ್ಕೆ ಸಂಬಂಧಪಟ್ಟ ಭಿನ್ನ ಪಠ್ಯಗಳಿವೆ. ಸೊ ಇಲ್ಲಿ ಅಮೃತ ಸೋಮೇಶ್ವರ ಮುರುವ ಬ್ಯಾರಿ ಅಂತ ಒಬ್ಬ, ಅವನು ತನ್ನ ವ್ಯಾಪಾರ ನಷ್ಟ ಆದಾಗ, ಅಂದ್ರೆ ಸಮುದ್ರದ ನೀರು ಬಂದು ಅವನ ಅಂಗಡಿ ಕೊಚ್ಚಿ ಹೋಗುತ್ತೆ. ಸೊ ಅವನ ಅಂಗಡಿ ಕೊಚ್ಚಿ ಹೋದಾಗ ಅವನು ಏನ್ ಮಾಡ್ತಾನೆ, ಮೊಬೈಲ್ ವ್ಯಾಪಾರ ಮಾಡ್ತಾನೆ. ಅಂದ್ರೆ ಮನೆಗಳಿಗೆ ಹೋಗ್ತಾ ವ್ಯಾಪಾರವನ್ನ ಮಾಡ್ತಾನೆ. ಸೊ ಹೀಗೆ ವ್ಯಾಪಾರಕ್ಕೆ ಹೋದಾಗ ಅವನು ಮಲೆಯ ದೇಶಕ್ಕೆ ಹೋಗ್ತಾನೆ. ಹೋಗಿ ಅಲ್ಲಿ ಇರುವ ಒಂದು ಜೈನ ಸೆಟ್ಟಿ, ಮುತ್ತು ಸೆಟ್ಟಿ ಎನ್ನುವ ಒಂದು ಹೆಣ್ಣನ್ನ ಮದುವೆ ಆಗ್ತಾನೆ. ಸೊ ಹೇಗೆ ಮದುವೆ ಆಗ್ತಾನೆ, ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ಮುತ್ತು ಸೆಟ್ಟಿಗೆ ಅಣ್ಣಂದಿರಿರ್ತಾರೆ. ಈ ಮುತ್ತು ಸೆಟ್ಟಿಯನ್ನ ಯಾರಾದ್ರೂ ಮದುವೆ ಆದ್ರೆ ಅವತ್ತು ನೈಟ್, ಆ ಮದುವೆಯಾದ ರಾತ್ರಿ ಅವನು ಸಾಯ್ತಾ ಇದ್ದ. ಸೊ ಯಾರು ಮುತ್ತು ಸೆಟ್ಟಿಯನ್ನ ಮದುವೆ ಆಗ್ತಾರೆ ಆದವರು ಸಾಯದೆ ಉಳಿತಾರೆ, ಅವರಿಗೆ ನನ್ನ ಇಡೀ ಇದನ್ನ ಕೊಟ್ಟು ಬಿಡ್ತೀವಿ, ಅವರಿಗೆ ಸಂಪತ್ತನ್ನು ಕೊಡ್ತೀವಿ ಅಂತ ಅವರು ಡಿಕ್ಲೇರ್ ಮಾಡ್ತಾರೆ. ಆಗ ಈ ಬ್ಯಾರಿ ಏನ್ ಮಾಡ್ತಾನೆ, ಅವನು ಬಂದು ಇದನ್ನ ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಅವನು ಮುತ್ತು ಸೆಟ್ಟಿಯನ್ನ ಮದುವೆ ಆಗ್ತಾನೆ. ಮುತ್ತು ಸೆಟ್ಟಿಯನ್ನ ಮದುವೆ ಆಗಿ ಅವನು ಅವತ್ತು ರಾತ್ರಿ ಅಕ್ಕಿಯಿಂದ ಮಾಡಿದಂತ ಒಂದು ಬೊಂಬೆಯನ್ನ ಅವಳ ಪಕ್ಕ ಮಲಗಿಸಿ ತಾನು ದೂರದಲ್ಲಿ ಹೋಗಿ ನಿಂತಾನೆ. ನೋಡಿದ್ರೆ ಮುತ್ತು ಸೆಟ್ಟಿಯ ಮೂಗಿನ ಹೊಳ್ಳೆಯಿಂದ ಒಂದು ದೊಡ್ಡ ಸರ್ಪ ಒಂದು ಹೊರಗೆ ಬಂದು ಪಕ್ಕದಲ್ಲಿ ಮಲಗಿದ್ದಂತ ಆ ಹಿಟ್ಟಿನ ಬೊಂಬೆಗೆ ಕೂಗ್ತದೆ. ಸೊ ಹೀಗೆ ಪ್ರತಿ ಬಾರಿ ಮದುವೆಯಾದಾಗಲೂ ಕೂಡ ಮದುವೆಯಾದ ಗಂಡು ಈ ರೀತಿ ಸಾಯ್ತಾ ಇದ್ದ. ಹೀಗೆ ಹೊರಗೆ ಬಂದಂತ ಹಾವನ್ನ ಮುರುವ ಬ್ಯಾರಿ ಕತ್ತಿಯಿಂದ ಕಡಿದು ಸಾಯಿಸ್ತಾನೆ. ಆಮೇಲೆ ಅವಳನ್ನ ಮದುವೆ ಆಗ್ತಾನೆ. ಇವರಿಗೆ ಹುಟ್ಟಿದ ಮಗು ಬೊಬ್ಬರಿಯ. ಸೊ
ಸೊ ಗೊಬ್ಬಯ್ಯ ಮೆಕ್ಕಕ್ಕೆ ಹೋಗ್ತಾನೆ. ಆಗ ಮೆಕ್ಕದಲ್ಲಿ ದೇವರು ಏನು ಹೇಳ್ತಾರೆ ಅಂದ್ರೆ, ನೀನು ಇಲ್ಲಿ ಏನ್ ಮಾಡ್ತೀಯ, ನೀನು ಅಲ್ಲಿಗೆ ಹೋಗು, ನೀನು ಹುಟ್ಟಿದ ಭೂಮಿಗೆ ಹೋಗು ಅಂತ ಅವನನ್ನ ಕಳಿಸ್ತಾರೆ. ಹೀಗೆ ಬೇರೆ ಬೇರೆ ಪಠ್ಯಗಳಿವೆ. ಈ ಗೊಬ್ಬಯ್ಯ ಮುಸಲ್ಮಾನನಾದರೂ ಅವನನ್ನ ಅಲ್ಲಿಯ ಮೀನುಗಾರ ಸಮುದಾಯಗಳು ಅದು ಬೇರೆ ಬೇರೆ ಎಲ್ಲ ಸಮುದಾಯಗಳು ಪ್ರಭಾವಿ ದೈವವಾಗಿ ಪ್ರಾರ್ಥನೆ ಮಾಡ್ತಾರೆ, ನಂಬ್ತಾರೆ. ಸೊ ಇತ್ತೀಚೆಗೆ ಒಬ್ರು ತಂತ್ರಿಗಳು ಬೊಬ್ಬರಿಯನನ್ನ ಮಹಾಭಾರತದ ಬಬ್ರುವಾಹನ ಎನ್ನುವ ಮೂಲಕ ಅವನ ಇಡೀ ಕಥನವನ್ನ ತಿರುಚುವ, ಅದನ್ನ ಪುರಾಣಕ್ಕೆ ನಂಟು ಬೆಳೆಸುವಂತ ಕೆಲಸ ಮಾಡ್ತಾರೆ. ಈ ರೀತಿ ಬಹಳ ತುಂಬಾ ನಡೀತಾ ಇದೆ. ಇದ್ರ ಬಗ್ಗೆ ನಾವು ಎಚ್ಚರ ಇರಬೇಕು. ಇನ್ನೊಂದು ಸುಳ್ಯದ ಪಡ್ಡಂಬೈಲಿನಲ್ಲಿ ಒಂದು ದೈವ ಇದೆ, ಅದು ಮಾಪುಳ್ತಿ ಭೂತ ಅಂತ. ಸೊ ಇದು ಒಬ್ಬ ಮಾಪುಳ್ತಿ ಮುಸಲ್ಮಾನ ಹೆಂಗಸು ಜುಮಾದಿ ದೈವದ ಅವಾಗಹನಿಗೆ ತುತ್ತಾಗಿ ಅದರ ಸೇರಿಕೆಯ ದೈವವಾಗಿ ಆರಾಧನೆಯಾಗುವಂಥದ್ದು. ಆಮೇಲೆ ಕುಂಬಳಚೇರಿಯಲ್ಲಿ ಮಾಪಿಳ್ಳಿ ಎನ್ನುವ ಒಂದು ದೈವ ಇದೆ, ದೈವಗಳಿವೆ. ಇಲ್ಲಿ ಮಾಪಿಳ್ಳೆ ಮತ್ತೆ ಮಾಪಿಳ್ತಿ ಅಂತ ಅಂದ್ರೆ ಮುಸಲ್ಮಾನ ಹೆಂಗಸು ಮತ್ತೆ ಒಬ್ಬ ಗಂಡು. ಸಿ ಇವರು ಕುಂಬಳಚೇರಿ ಕೊಡಗಿನ ಭಾಗಕ್ಕೆ ಬರುತ್ತೆ. ಇಲ್ಲಿ ಈ ದೈವಗಳು ಒಂದು ಬಟ್ಟೆಯನ್ನು ಸುತ್ತಿಕೊಂಡು ಕುಣಿತವೆ. ಸೊ ಹೀಗೆ ಅನೇಕ ಮುಸಲ್ಮಾನ ದೈವಗಳು. ಇನ್ನೊಂದು ಕಾಸರಗೋಡಿನ ಕುಂಬ್ಳೆಯಲ್ಲಿರುವ ಆಲಿ ಭೂತ ಬಹಳ ಪ್ರಭಾವಿ ದೈವ. ಪಾದಸ್ಥಾನದಲ್ಲಿ ಇವನನ್ನ ಆರಾಧನೆ ಮಾಡ್ತಾರೆ. ಈ ಆಲಿ ಭೂತ ಒಬ್ಬ ಮಂತ್ರವಾದಿ, ಅರಿಕಾಡಿನ ಆಲಿಬ್ಯಾರಿ ಎನ್ನುವ ಇವನು ತನ್ನ ಮಂತ್ರಶಕ್ತಿಯಿಂದ ಸ್ತ್ರೀಯರನ್ನ ವಶೀಕರಣ ಮಾಡುತ್ತಾ ಇದ್ದ. ಒಬ್ಬ ದೇಹಿಯಿಂದ ಹೇಳುವ ಒಂದು ಹೆಣ್ಣನ್ನ ವಶೀಕರಣ ಮಾಡಿ ಕೇಳಿಸ್ತಾನೆ. ಆಗ ಊರಿನವರು ಅವನ ಉಪ್ಪಟ್ಟರವನ್ನ ತಡಿಲಿಕ್ಕಾಗದೆ ಮಂತ್ರಮೂರ್ತಿ ಲೆಕ್ಕಸಿರಿ ದೈವಕ್ಕೆ ಹೋಗಿ ಮೊರೆ ಇಡ್ತಾರೆ. ಸೊ ಹೀಗೆ ಮೊರೆ ಇಟ್ಟಾಗ ಲೆಕ್ಕಸಿರಿ ದೈವ ಏನ್ ಮಾಡ್ತದೆ ಅಂದ್ರೆ, ಇವನ ಮಂತ್ರಶಕ್ತಿಯನ್ನ ಕಡಿಮೆ ಮಾಡಿ ಇವನನ್ನ ಸಾಯಿಸೋದಕ್ಕೆ ಬರ್ತದೆ. ಹೇಗಂದ್ರೆ ಆದ್ರೆ ನೋಡಿದ್ರೆ ಇವನ ಸೊಂಟದ ಒಂದು ತಾಯತ ಇದೆ. ಈ ತಾಯತ ಇರುವ ತನಕ ಅವನನ್ನ ಯಾವ ಶಕ್ತಿಗಳು ಕೂಡ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಒಂದು ಬಾರಿ ಇವನು ಆಲಿ ಒಂದು ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಿದ್ರೆ ಅವನು ಬೆತ್ತಲೆ ಇರ್ಬೇಕಿದ್ರೆ ಇನ್ನೊಂದು ಕಡೆ ಈ ದೈವ ಏನಿದೆ ಇದು ಲೆಕ್ಕಸಿರಿ ಬರ್ತದೆ, ಬಂದು ಬೆತ್ತಲೆಯಾಗಿ ಬರ್ತದೆ. ಆಗ ಆ ಲೆಕ್ಕಸಿರಿ ಒಂದು ಸುಂದರವಾದ ಹೆಣ್ಣಾಗಿ ಬೆತ್ತಲೆಯಾಗಿ ನಿಂತಿರುವಾಗ ಇವನನ್ನ ದೈವವನ್ನ ನೋಡಿ ಇವನು ಮರಳಾಗ್ತಾನೆ, ಆ ಹೆಣ್ಣನ್ನು ನೋಡಿ ಮರಳಾಗ್ತಾನೆ. ಆಗ ಅವನು ಇವಳನ್ನ ಹತ್ರ ಬರಬೇಕಿದ್ರೆ ಏನ್ ಮಾಡ್ತಾರೆ, ನೀನು ನಿನ್ನ ತಾಯತವನ್ನ ಬಿಚ್ಚಿ ಬಾ ಅಂತ ಹೇಳ್ತಾರೆ. ಹಾಗೆ ಅವನ ತಾಯತವನ್ನ ಅವನು ಬಿಚ್ಚುತ್ತಾನೆ. ಬಿಚ್ಚುವಾಗ ಅವನನ್ನ ಮಾಯ ಮಾಡಿ ಅಂದ್ರೆ ಅವನ ಶಕ್ತಿಯನ್ನ ಕಮ್ಮಿ ಮಾಡಿ ಅವನನ್ನ ಸಾಯಿಸಿ ಇವನು ಸೇರಿಗೆಯ ದೈವವಾಗಿ ಆಲಿಭೂತವಾಗಿ ಆರಾಧಿಸಲ್ಪಡ್ತಾನೆ. ಸೊ ಹೀಗೆ ಅನೇಕ ದೈವಗಳಿವೆ, ಕೆಲವು ಅನೇಕ ಆಚರಣೆಗಳು ಇವೆ. ಸೊ ಈಗ ಅನೇಕ ರಾಜರುಗಳು ಕೂಡ ಈ ದೇವಸ್ಥಾನಗಳಿಗೆ ಮುಂಬಡಿಯನ್ನು ಕೊಟ್ಟಿದ್ದಾರೆ. ಹೀಗೆ ತುಳುನಾಡಿನ ದೈವಾರಾಧನೆಯಲ್ಲಿ ಮುಸಲ್ಮಾನ ದೈವಗಳು ಕೂಡ ಇವೆ. ಹೀಗಾಗಿ ನಿಮಗೆ ಒಂದು ಸಮುದಾಯವನ್ನ ಪ್ರತ್ಯೇಕಿಸಿ ನೋಡುವುದಕ್ಕೆ ಸಾಧ್ಯ ಇಲ್ಲ. ಈ ದೈವಗಳಿಗೆ ನಡೆದುಕೊಳ್ಳುವರು ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಈ ದೈವವನ್ನ ನಂಬುವಂತವರು, ಹರಕೆ ಸಲ್ಲಿಸುವವರು ಬ್ಯಾರಿಗಳು ಕೂಡ ಇದ್ದಾರೆ. ಹಾಗಾಗಿ ನಮಗೆ ಈ ಅರ್ಥದಲ್ಲಿ ಈ ಮೂಲಕ ಒಂದು ಸಮುದಾಯ ಇನ್ನೊಂದು ಸಮುದಾಯ ಜೊತೆ ಅನುಸಂಧಾನ ಮಾಡಿಕೊಂಡು ಕೊಡುಕೊಳ್ಳುವಿಕೆಯನ್ನು ನಡೆಸಿಕೊಂಡು ಹೀಗೆ ಬೆಳೀತಾ ಬಂತು. ಈ ಮೂಲಕ ನಾವು ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಬೇರೆ ಬೇರೆ ಸಂಸ್ಕೃತಿಗಳು, ಬೇರೆ ಬೇರೆ ಭಾಷಿಕರು ಕಟ್ಟಿದಂತಹ ತುಳುನಾಡಿನಲ್ಲಿ ಮುಸಲ್ಮಾನರು ಆ ಸಂಸ್ಕೃತಿಯ ಒಳಗಡೆ ತಮ್ಮದೇ ಆದಂತಹ ಅನನ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಕೇಳಿದ್ದೇನೆ, ಕೆಲವು ಗರುಡಿಗಳಲ್ಲಿ ಮುಸ್ಲಿಂ ಮಕ್ಕಳು ಎನ್ನುವ ಕೆಲವು ಉರು ಅಂದ್ರೆ ಮರದಿಂದ ಮಾಡಿದಂತಹ ಬೊಂಬೆಗಳು ಇವೆ. ಮಾರ್ನೆಮೆಯಲ್ಲಿ ಹುಲಿವೇಷ ಕುಣಿತಾರೆ, ನವರಾತ್ರಿ ಸಂದರ್ಭದಲ್ಲಿ ಹುಲಿವೇಷ ಹಾಕೊಂಡು ಕುಣಿತಾರೆ. ಮೊಹರಂ ಸಂದರ್ಭದಲ್ಲಿ ಕೂಡ ಹುಲಿವೇಷ ಹಾಕಿ ಕುಣಿತಾ ಇದ್ದದನ್ನು ನಾನು ಕೇಳಿದ್ದೇನೆ. ಸೊ ಹೀಗೆ ಮುಸಲ್ಮಾನ ಸಮುದಾಯ ತುಳುನಾಡಿನ ಸಂಸ್ಕೃತಿಯ ಒಳಗಡೆ ಅನನ್ಯವಾದ ಕೊಡುಗೆಯನ್ನು ಕೊಟ್ಟು ಆ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಹೋಗಿದ್ದಾರೆ. ಈಗ ಬ್ಯಾರಿ ಭಾಷೆಯನ್ನು ನಾವು ತುಳುನಾಡಿನಲ್ಲಿ ಮಾತ್ರ ನೋಡೋದು. ಆ ಬ್ಯಾರಿ ಭಾಷೆ ಈಗ ಅದಕ್ಕೆ ಅದರದ ಅಕಾಡೆಮಿ ಇದೆ, ಇವಾಗ ಅದರಲ್ಲಿ ಬರೀತಾ ಇದ್ದಾರೆ. ಆಮೇಲೆ ಬ್ಯಾರಿಗಳ ಸಂಸ್ಕೃತಿ, ಅವರ ಮದುವೆ ಇರ್ಬೋದು ಅಥವಾ ಅವರ ದೈನಂದಿನ ಏನು ಆಚರಣೆಗಳಿವೆ, ಇವೆಲ್ಲವೂ ಕೂಡ ಉಳಿದ ಮುಸಲ್ಮಾನ ಸಮುದಾಯಕ್ಕಿಂತ ಭಿನ್ನ. ಈ ಸಂಸ್ಕೃತಿಯ ಮೇಲೆ ತುಳುನಾಡಿನ ಇತರ ಸಮುದಾಯಗಳ ಸಂಸ್ಕೃತಿ ಪ್ರಭಾವ ಬೀರಿದೆ. ಹೀಗಾಗಿ ನಾವು ಈ ಮೂಲಕ ದಕ್ಷಿಣ ಕನ್ನಡದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಯಾವುದೇ ಒಂದು ಸಮುದಾಯದ ಬಗ್ಗೆ ಅಥವಾ ಯಾವುದೇ ಇತರ ಸಮುದಾಯಗಳ ಬಗ್ಗೆ ಅಸಹನೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಹಿರಿಯರು ನಮ್ಮ ಪರಂಪರೆಯಲ್ಲಿ ಏನನ್ನು ಹೇಳಿಕೊಂಡಿದ್ದಾರೆ,
ಈ ರೀತಿ ಒಂದು ಪರಸ್ಪರ ಸಂವಾದವನ್ನು ನಡೆಸುವುದನ್ನು ಹೇಳ್ಕೊಟ್ಟಿದ್ದಾರೆ. ಪರಸ್ಪರ ಈಗ ಒಂದು ಭೂತ, ನಾನು ನೋಡಿದ ಹಾಗೆ ಒಂದು ದೈವದ ನೇಮ ಆದಾಗ ಅಲ್ಲಿ ಹರಕೆಯನ್ನು ಹೇಳಿಕೊಂಡು ಬರುವ ಮುಸಲ್ಮಾನರಿದ್ದಾರೆ. ನಾನು ಗಂಟೆ ಕೊಡ್ತಾರೆ, ಬೆಳ್ಳಿ ಅಥವಾ ಚಿನ್ನದ ಹೂವನ್ನು ಕೊಡ್ತಾರೆ, ಕೈ ಮುಗಿತಾರೆ. ಕುಂಬಳೆಯ ಆಲಿ ದೈವಕ್ಕೆ ಮುಸಲ್ಮಾನರು ಬಂದು ಹರಕೆ ಒಪ್ಪಿಸ್ತಾರೆ. ಹೀಗೆ ತಮ್ಮ ಕಷ್ಟ ಬಂದಾಗ ದೈವವನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಮುಸಲ್ಮಾನರಿದ್ದಾರೆ. ಕೆಲವು ಮುಸಲ್ಮಾನರ ಮನೆಗಳಲ್ಲಿ ನಿರ್ದಿಷ್ಟ ದಿನದ ಇಡೀ ದಿನ ಮಾಂಸ ತಿನ್ನುವವರು ಒಂದು ದಿನ ಭೂತಕ್ಕೆ ಅಂತ ಅವರು ಒಂದು ದಿನ ತರಕಾರಿ ಅಡಿಗೆಯನ್ನ ಮಾಡ್ತಾರೆ. ಹೀಗೆ ತುಳುನಾಡಿನ ಸಂಸ್ಕೃತಿಯನ್ನ ಮುಸಲ್ಮಾನರು ಕಟ್ಟಿದ್ದಾರೆ, ಬಂಟರು ಕಟ್ಟಿದ್ದಾರೆ, ಬಿಲ್ಲವರು ಕಟ್ಟಿದ್ದಾರೆ, ಗೌಡರು ಕಟ್ಟಿದ್ದಾರೆ, ಮೊಗೇರರು ಕಟ್ಟಿದ್ದಾರೆ, ಮನ್ಸರು, ಮೇರರು, ದೇವಾಡಿಗರು, ಹೀಗೆ ಬೇರೆ ಬೇರೆ ಸಮುದಾಯಗಳು ಕಟ್ಟಿವೆ. ಅಲ್ಲಿ ಅನೇಕ ಭಾಷೆಗಳಿವೆ, ಅನೇಕ ಸಮುದಾಯಗಳ ಭಿನ್ನ ಸಂಸ್ಕೃತಿಗಳಿವೆ. ಈ ಮೂಲಕ ನಾವು ದಕ್ಷಿಣ ಕನ್ನಡ ಕರಾವಳಿಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಇಲ್ಲಿಯ ಕೋಮು ಸಂಘರ್ಷಕ್ಕೆ ಒಂದು ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯ. ನಾವು ಇವತ್ತು ಹೊಸದಾಗಿ ಉದ್ಭವಿಸ್ತಾ ಇರುವಂತಹ ಒಂದು ನಿಯೋ ಕಮ್ಯುನಲ್ ಪಾಲಿಟಿಕ್ಸ್ ಏನಿದೆ ಅಥವಾ ಹೊಸ ಕಲ್ಚರಲ್ ನ್ಯಾಷನಲಿಸಮ್ ಏನಿದೆ, ಇದಕ್ಕೆ ನಾವು ಉತ್ತರವನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಕೊಟ್ಟಿರುವಂತಹ ಈ ಪರಂಪರೆಯಿಂದ ಬಂದಿರುವಂತಹ ಬಹುಮುಖಿ ಸಂಸ್ಕೃತಿಗಳ ಮೂಲಕ ನಾವು ಕೊಟ್ರೆ ನಮಗೆ ಇಂಥ ಕೋಮು ಸೌಹಾರ್ದತೆಯನ್ನು ಬೆಳೆಸುವುದಕ್ಕೆ ಸಾಧ್ಯ. ನಾವು ಒಂದು ಬಾರಿ ನಮ್ಮ ಹಿರಿಯರು ನಡೆದ ದಾರಿಯನ್ನು ನಾವು ನೋಡಬೇಕು. ಯಾಕಂದ್ರೆ ಈ ಕಾರಣಕ್ಕಾಗಿ ಈ ಮೂಲಕ ನಾವು ದಕ್ಷಿಣ ಕನ್ನಡವನ್ನ ಅರ್ಥ ಮಾಡಿಕೊಳ್ಳಬೇಕು, ತುಳುನಾಡನ್ನು ಅರ್ಥ ಮಾಡಿಕೊಳ್ಳಬೇಕು. ತುಳುನಾಡು ಅನ್ನುವಂಥದ್ದು ಅಥವಾ ಮಂಗಳೂರು ಅನ್ನುವಂಥದ್ದು ಇದು ಕೋಮು ಸೌಹಾರ್ದತೆಯನ್ನು ಮೆರೆದಂತ ನಾಡು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಇಷ್ಟೆಲ್ಲ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಇವನ್ನ ಅರ್ಥ ಮಾಡಿಕೊಂಡು ನಾವು ಪರಸ್ಪರ ಸೌಹಾರ್ದತೆಯನ್ನು ಮೆರಿಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನನ್ನು ಸಂದರ್ಶನ ಮಾಡಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಧನ್ಯವಾದ.